ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. 27 ಆಗಸ್ಟ್ 2003 ಕಾಶ್ಮೀರ ಸಂಪೂರ್ಣವಾಗಿ ಹಿಮಾಚ್ಛಾದಿತವಾಗಿತ್ತು. ಇನ್ನಿಲ್ಲದ ಹಾಗೆ ಕುಳಿರ್ಗಾಳಿ. ಆದರೆ ಭದ್ರತಾ ಸಿಬ್ಬಂದಿಯವರಿಗೆ ಮೈಯೆಲ್ಲ ಎಚ್ಚರಾಗಿರಬೇಕಾದಂಥ ಅನಿವಾರ್ಯತೆ. ಹೇಳಿ ಕೇಳಿ ಉಗ್ರರ ಸ್ವರ್ಗ ಅಂತ ಅನಿಸ್ಕೊಂಡಿರುವಂಥ ಪಾಕಿಸ್ತಾನದ ನಿರಂತರವಾಗಿ ನುಸುಳುಕೋರರಿಂದ ನಲುಗಿ ಹೋಗಿರುವಂಥ ಪ್ರದೇಶ. ಅಂಥ ಪ್ರದೇಶಕ್ಕೆ ಅಂದಿನ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭೇಟಿ ಪ್ರವಾಸ. ಶ್ರೀನಗರಕ್ಕೆ ಬರ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಮೈಯೆಲ್ಲ ಕಣ್ಣಾಗಿದ್ರು ಭದ್ರತಾ ಸಿಬ್ಬಂದಿ ವರ್ಗದವರು. ಪಾಕಿಸ್ತಾನ ಭಾರತವನ್ನು ಆಶ್ಚರ್ಯಗೊಳಿಸಬೇಕು ಅಂದರೆ ಇದರ ಉಗ್ರರ ನೆಲವೀಡಾಗಿಸಬೇಕು, ಇಲ್ಲಿ ಕಂಡಲ್ಲಿ ಬಾಂಬ್ ಸ್ಫೋಟಗಳನ್ನು ಮಾಡಬೇಕು, ಹಿರಿಯ ಅಧಿಕಾರಿಗಳನ್ನು ಕೊಲ್ಲಬೇಕು, ಜನಜೀವನ ಅಸ್ತವ್ಯಸ್ತ ಆಗಬೇಕು, ಆವಾಗ ಕಾಶ್ಮೀರ ನಮ್ಮ ಸ್ವತ್ತಾಗತ್ತೆ ಅನ್ನುವಂಥ ಲೆಕ್ಕಾಚಾರ, ಜೊತೆಗೆ ಭಾರತವನ್ನು ಕುಗ್ಗಿಸಲಿಕ್ಕೆ ಇರುವಂಥ ದಾರಿ ಅಂತ. ಅದೇ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರವಾಸ 27 ಆಗಸ್ಟ್ 2003. ನಾನು ಹೇಳಿದ ಹಾಗೆ ಮೈಯೆಲ್ಲ ಕಣ್ಣಾಗಿ ಎಲ್ಲ ಭದ್ರತಾ ಸಿಬ್ಬಂದಿಯವರು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ಇಡೀ ಕಾಶ್ಮೀರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸಾವು ಸೈಕಲ್ ಮೇಲೆ ಬರ್ತಾ ಇತ್ತು ಸ್ವಾಮಿ. ಒಂದು ನರಪಿಳ್ಳೆಯಲ್ಲಿ ಓಡಾಡಲಾರದಂಥ ಬಂದೋಬಸ್ತಿನ ಮಧ್ಯೆ ಒಬ್ಬ ಸೈಕಲ್ ಮೇಲೆ ಹಳೆಯ ಪಠಾಣ್ ಡ್ರೆಸ್ ಹಾಕ್ಕೊಂಡು ಮೇಲ್ಗಡೆ ಒಂದು ಫೆರನ್ ಹಾಕ್ಕೊಂಡು, ಫೆರನ್ ಅಂದರೆ ಅಲ್ಲಿ ಚಳಿಗೆ ಹಾಕ್ಕೊಳ್ಳುವಂಥ ನಿಲುವಂಗಿ ಹಾಕ್ಕೊಂಡು, ಗಡ್ಡ ಬಿಟ್ಟುಕೊಂಡು, ತಲೆ ಮೇಲೆ ಸ್ಕಲ್ ಕ್ಯಾಪ್ ಹಾಕ್ಕೊಂಡಂಥ ಮುಸಲ್ಮಾನ ಮಧ್ಯಮವಾದಿ ವಯಸ್ಸಿನ ವ್ಯಕ್ತಿ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದ. ಪೊಲೀಸರು ಆತನನ್ನು ತಡೀತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ. ಇಲ್ಲೇ ನನ್ನ ಮನೆ, ಇಲ್ಲಿ ಹೋಗ್ತಾ ಇದ್ದೀನಿ. ಕಣ್ತಪ್ಪಿಸಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತ ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದ ಅಂದರೆ, ಈತ ಸ್ಥಳೀಯ, ಇಲ್ಲೇ ಮನೆ ಇರಬೇಕು, ಅದಕ್ಕೆ ಹೋಗ್ತಾ ಇದ್ದಾನೆ ಅಂತ ಆ ಭದ್ರತಾ ಸಿಬ್ಬಂದಿಯವರು ಆತನನ್ನು ಮುಂದೆ ಬಿಟ್ಟುಬಿಡ್ತಾರೆ. ಇನ್ನೇನು ಒಂದು 10 ಅಡಿ ಆತ ಹೋಗಿರಬೇಕು. ಒಬ್ಬ ಭದ್ರತಾ ಸಿಬ್ಬಂದಿಗೆ ಈತನ ಬಗ್ಗೆ ಅನುಮಾನ ಬಂದ್ಬಿಡತ್ತೆ. ಆತ ಸೈಕಲ್ಲಿನ 2 ಹ್ಯಾಂಡಲ್ ಹಿಡಿಯುವ ಬದಲು ಒಂದು ಹ್ಯಾಂಡಲ್ ಹಿಡಿದಿರ್ತಾನೆ, ಮತ್ತೊಂದು ಕೈಯಲ್ಲಿ ಮುಷ್ಟಿ ಇರುತ್ತೆ. ಸೈಕಲ್ ಮೇಲೆಲ್ಲ ಕೈಯಲ್ಲಿ ಏನು ಹಿಡ್ಕೊಳ್ತಾನೆ. ಠೇರೋ 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 ಅಂತ ಕೂಗ್ತಾರೆ. ಯಾವಾಗ ಇವರು ಠೇರೋ ಠೇರೋ ಅಂತ ಕೂಗ್ತಾರೋ, ಯಾವಾಗ ಜಾಗೃತವಾಗಿಬಿಡುತ್ತೋ ಇಡೀ ಭದ್ರತಾ ಸಿಬ್ಬಂದಿ, ಆತ ಸೈಕಲನ್ನು ಎಸೆದವನೇ ಓಡಲಿಕ್ಕೆ ಶುರು ಮಾಡ್ತಾನೆ. ಈತನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ಭದ್ರತಾ ಸಿಬ್ಬಂದಿಯವರು. ಆತನನ್ನು ಹಿಡಿತಾರೆ. ಹಿಡಿದ ತಕ್ಷಣ ಗೊತ್ತಾಗತ್ತೆ ಈತ ಒಬ್ಬ ಫಿದಾಯನ್, ಮಾನವ ಬಾಂಬರ್. ಈತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ತಿರದವರೆಗೂ ಹೋಗಿ ಅಲ್ಲಿ ಬಾಂಬ್ ಸ್ಫೋಟವನ್ನು ಮಾಡ್ಕೋಬೇಕು ಅಂತ ತಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ. ಆತನ ಎದೆಯನ್ನು ಬಗೆಯಲಾಗತ್ತೆ. ತೆಗೆದ್ರೆ ಮೈ ತುಂಬ ಎಲ್ಲ ಕಡೆ ಬ್ಯಾಟ್ರಿಗಳು, ವೈರ್ಗಳನ್ನು ಜೋಡಿಸಲಾಗಿರುತ್ತೆ. ಸೂಯಿಸೈಡ್ ಬಾಂಬರ್ ಆಗಿರ್ತಾನೆ. ಅದನ್ನು ಡಿಸ್ಕನೆಕ್ಟ್ ಮಾಡಲಾಗತ್ತೆ. ಎಕ್ಸ್ಪರ್ಟ್ಗಳನ್ನ ಕರೆಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡಲಾಗತ್ತೆ. ಯಾರು ಕಳಿಸಿದ್ರು ನಿನ್ನ? ಆತ ಹೇಳ್ತಾನೆ, ಗಾಜಿ ಬಾಬಾ. ಯಾರು ಗಾಜಿ ಬಾಬಾ? ಜೈಷೆ ಮೊಹಮ್ಮದ್ನ ಕಮಾಂಡರ್ ಗಾಜಿ ಬಾಬಾ. ಗಾಜಿ ಬಾಬಾ ಅಂದರೆ ಜೀವಂತವಾಗಿ ಯಮನ ಸ್ವರೂಪದಲ್ಲಿ ಕಾಶ್ಮೀರವನ್ನು ಸಂಪೂರ್ಣವಾಗಿ ನರಕ ಸದೃಶಗೊಳಿಸಿದ ವ್ಯಕ್ತಿ. 1990ರ ಕಾಶ್ಮೀರಿ ಪಂಡಿತರ ಸಂಪೂರ್ಣವಾಗಿ ಮಾರಣ ಹೋಮ ಆಗಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ. ಸಂಸತ್ತಿನ ಮೇಲೆ ನಡೆದಂಥ ದಾಳಿಯ ಹಿಂದಿದ್ದಂಥ ಮಾಸ್ಟರ್ ಮೈಂಡ್. ನಮ್ಮ ಪ್ರವಾಸಿಗರು ಅಮರನಾಥಕ್ಕೆ ಹೋಗುವಾಗ ಅವರನ್ನು ಹತ್ಯೆಗೈಯುವಂಥ ಕಿಂಗ್ ಪಿನ್. ಮಸೂದ್ ಅಜರ್ನನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಕಾರಣೀಭೂತ ಅಂತ ಕಂಧಾರ್ ಪ್ರಕರಣದ ಮುಖ್ಯ ರೂವಾರಿ. ಎಲ್ಲಿದ್ದಾನೆ ಗಾಜಿ ಬಾಬಾ ಅಂತ ಕೇಳ್ತಾರೆ. ಈತನನ್ನು ಹೊಡೆಯೋದು ಹೇಗೆ? ಈತ ಜೀವಂತವಾಗಿ ಹಿಡಿಯಬೇಕು ಅಂದರೆ ಸ್ಫೋಟಿಸಿ ಇಡೀ ಪ್ರದೇಶವನ್ನು ಭಸ್ಮಗೊಳಿಸಬಲ್ಲ. ಸಾಯಿಸೋಣ ಅಂದರೆ ಸಾಯಿಸಲಿಕ್ಕೆ ಸಾಧ್ಯ ಇರಲಾರ್ದ ಹಾಗೆ ದೊಡ್ಡದಾದಂಥ ಕಮಾಂಡನ್ನು ಕಟ್ಕೊಂಡು ಈತ ಓಡಾಡ್ತಾ ಇರ್ತಾನೆ. ಈತ ಯಾವ ಮಟ್ಟಿಗೆ ತಯಾರಿಯನ್ನು ಮಾಡ್ಕೊಂಡಿರ್ತಾನೆ ಅಂದರೆ, ಮಲ್ಕೊಂಡಾಗ ಕೂತ ಈತನ ಚೆಸ್ಟ್ ಮೇಲೆ ಎಲ್ಲ ಬಾಂಬ್ಗಳನ್ನ ಅಂಟಿಸ್ಕೊಂಡು ಈತ ಮಲಗ್ತಾ ಇರ್ತಾನೆ. ಆ ರೀತಿಯಾದಂಥ ವ್ಯಕ್ತಿ ಗಾಜಿ ಬಾಬಾ. ಈತನನ್ನು ಮುಗಿಸಲೇಬೇಕು ಅಂತ ಒಬ್ಬ ಅಧಿಕಾರಿ ಮಾನಸಿಕವಾಗಿ ಎಂದೋ ಸನ್ನದ್ಧನಾಗಿ ಕಾಯ್ತಾ ಇರ್ತಾರೆ. ಆತನ ಹೆಸರು BSF ಅಧಿಕಾರಿಯಾದಂಥ ನರೇಂದ್ರ ದುಬೆ. ನೇರವಾಗಿ ಆತನ ಮೂಗಿಗೆ ಒಂದು ಏಟನ್ನು ಕೊಡ್ತಾರೆ. ಎಲ್ಲಿದ್ದಾನೆ ಗಾಜಿ ಬಾಬಾ ಅಂತ. ಆತ ಒಂದು ಸ್ಥಳವನ್ನು ಹೇಳ್ತಾನೆ. ಆ ಸ್ಥಳಕ್ಕೆ ರಹಸ್ಯವಾಗಿ ಪಡೆ ಹೋಗುತ್ತೆ.
ಪಡೆ ಹೋಗತ್ತೆ. ಅಲ್ಲಿ ನೋಡಿದರೆ ಈ ವ್ಯಕ್ತಿ ಇರೋದೇ ಎಲ್ಲ ನಾಪತ್ತೆ ಆಗಿಬಿಟ್ಟಿರ್ತಾನೆ. ಆತನಿಗೆ ಅದು ಹೇಗೋ ಸುಳಿವು ಸಿಕ್ಬಿಟ್ಟಿರ್ತಾನೆ. ಅಲ್ಲಿಂದ ನೆಕ್ಸ್ಟು ಎದುರುಗಡೆ ಒಬ್ಬ ಬಡಗಿ ಇರ್ತಾನೆ, ಈ ಕಾರ್ಪೆಂಟ್ರಿ ಕೆಲಸ ಮಾಡೋದು. ಆತನ ಜೊತೆ ಈತನ ಒಡನಾಟ ಇದೆ. ಗಾಜಿಬಾಬಾ ಅನ್ನುವಂಥ ನರೇಂದ್ರ ದುಬೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಡಗಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಈಗ ನಾನೇನಾದರೂ ಸುಳ್ಳು ಹೇಳಿದರೆ ನನಗೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡೆದು ಈ ವ್ಯಕ್ತಿ ಸಾಯಿಸ್ತಾರೆ. ಆತ ಹೇಳ್ತಾನೆ, ನೂರ್ಬಾಗ್ ಮಂಜಿಲ್, ಶ್ರೀನಗರದ ಅತ್ಯಂತ ಕಡಿದಾದ ರಸ್ತೆ ಇರುವಂಥ ನೂರ್ಬಾಗ್ನ ಒಳಗಡೆ ಇರುವಂಥ 3 ಅಂತಸ್ತಿನ ಮನೆಯ ಒಳಗಡೆ ಅಡಗಿರ್ತಾನೆ ಗಾಜಿಬಾಬಾ. ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡಲಾಗತ್ತೆ, ಈತನ ಮೇಲೆ ದಾಳಿಯನ್ನು ನಡೆಸಬೇಕು. 30 ಮಾರ್ಚ್ 2003 ಬೆಳಗಿನ ಜಾವ 3 ಗಂಟೆ ಇನ್ಸ್ಪೆಕ್ಟರ್ ತ್ರಿವೇದಿ, ಹಿಮಾಂಶು, ವಿನೂಚಂದ್ರನ್ 3 ಜನ ಪ್ರಮುಖ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ದೊಡ್ಡ ಪಡೆಯನ್ನು ರಚಿಸ್ತಾರೆ ನರೇಂದ್ರ ದುಬೆ. ಸುತ್ತಲೂ ನೂರ್ಬಾಗ್ನ ಸುತ್ತಲೂ ಸಶಸ್ತ್ರ ಪಡೆಯನ್ನು ನಿಯೋಜಿಸಲಾಗತ್ತೆ. ಎಲ್ಲ ಬಿಲ್ಡಿಂಗ್ಗಳ ಮೇಲೆ, ಮಾಳಿಗೆಯ ಮೇಲೆ ಬಂದೂಕುಗಳನ್ನ ಹಿಡ್ಕೊಂಡು ರಕ್ಷಕರು ನಿಂತಿರ್ತಾರೆ. ನೇರವಾಗಿ ಒಳಗಡೆ ನುಗ್ತಾರೆ. ಮೊದಲನೇ ಅಂತಸ್ತಿನಲ್ಲಿ ನೋಡ್ತಾರೆ, ಯಾರೂ ಕಾಣೋದಿಲ್ಲ. 2ನೇ ಅಂತಸ್ತಿನ ಒಳಗಡೆ ಹೋಗ್ತಾರೆ. ಅಲ್ಲಿ ಗಾಜಿಬಾಬಾನ ಹೆಂಡತಿ ಇರ್ತಾಳೆ. ಆಕೆಯನ್ನು ಅತ್ಯಂತ ಸುರಕ್ಷಿತವಾಗಿ ಅಲ್ಲಿಂದ ಹೊರಗಡೆ ಸಾಗಿಸಲಾಗತ್ತೆ. 3ನೇ ಅಂತಸ್ತಿಗೆ ಹೋಗಬೇಕು. ಅಲ್ಲಿ ಏನೂ ಕಾಣೋದಿಲ್ಲ. ಒಳಗಡೆ ಒಂದು ರೀತಿಯ ಹೊಗೆ ಇರುತ್ತೆ. ಎದುರುಗಡೆ ಒಂದು ಕನ್ನಡಿ, ಕೈಯಲ್ಲಿ ಇವರು ಬಂದೂಕುಗಳನ್ನು ಹಿಡಿದಿದ್ದಾರೆ. ಕನ್ನಡಿಯನ್ನು ಸುಮ್ಮನೆ ಹಿಂಗೆ ಮುಟ್ತಾರೆ. ದಡ್ಡಂತ ಬಾಗಿಲು ತಗೊಳುತ್ತೆ. ಕೆಳಗಡೆ ಸುರಂಗ ಇರುತ್ತೆ. ಒಳಗಡೆಯಿಂದ ದುದು ಅಂತ ಬಂದೂಕಿನಂಥ ಗುಂಡುಗಳ ಮೊರೆತ ಶುರುವಾಗಿರುತ್ತೆ. ಇವರು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ. ಆ ರೀತಿಯಾದಂಥ ಗುಂಡಿನ ಮೊರೆತ ಕೆಳಗಡೆ ಬಂಕರ್ನಿಂದ ಬರಲಿಕ್ಕೆ ಶುರುವಾಗುತ್ತೆ. ಸಂಪೂರ್ಣವಾಗಿ ರಾಕೆಟ್ ಲಾಂಚರಿಂದ ಹಿಡಿದು ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಂಡು ಸುತ್ತುವರೆದಿರ್ತಾರೆ ಭದ್ರತಾ ಸಿಬ್ಬಂದಿಯವರು. ನಿರಂತರವಾದಂತಹ ದಾಳಿಯನ್ನು ಮಾಡಲಾಗತ್ತೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸತತವಾಗಿ 8 ರಿಂದ 10 ಗಂಟೆಗಳ ಕಾಲ ಆ ಇಡೀ ಬಿಲ್ಡಿಂಗ್ ಮೇಲೆ ದಾಳಿಯನ್ನು ನಡೆಸಲಾಗತ್ತೆ. ಬೆಳಗ್ಗೆ ಹೋಗಿ ಆ ಹೊಗೆಯ ಮಧ್ಯೆ ಹೋಗಿ ನೋಡಿದಾಗ ಈ ಗಾಜಿಬಾಬಾ ಮುಖವನ್ನು ನೆಲದ ಮೇಲೆ ಮಾಡಿ ಬಿದ್ದುಕೊಂಡಿರ್ತಾನೆ. ಆತನ ಜೊತೆ 2 ಸಹಚರರಿರ್ತಾರೆ. ಆತನ ಹೆಣವನ್ನು ಎತ್ತುಕೊಳ್ಳಾಗುತ್ತೆ. ಈ ಇವನಿರ್ತಾರಲ್ಲ, ಜೈಷೆ ಮೊಹಮ್ಮದ್ನ ಮಸೂದ್ ಅಜರ್ ಇರ್ತಾನಲ್ಲ, ಪಾಕಿಸ್ತಾನದಲ್ಲಿ ಕುತ್ಕೊಂಡು ಇದು ಆತನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಹೇಗೆ ಸಾಧ್ಯ? ಗಾಜಿಬಾಬಾ ಬದುಕಿದ್ದಾಗಂತೂ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನನ್ನು ಹುಡುಕೊಂಡು ಹೋಗ್ಲಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಇಂಥವನನ್ನು ಅದು ಹೇಗೆ ಕೊಲ್ಲಲಾಯಿತು ಅಂತ ಅಚ್ಚರಿಪಟ್ಟು ಬಹಾವಲ್ಪುರದಿಂದ ಬಂದಿರ್ತಾನೆ ಈ ಗಾಜಿಬಾಬಾ. ಯಾವಾಗ ಈ ಗಾಜಿಬಾಬಾನನ್ನು ಹೊಡೆಯಲಾಗತ್ತೋ, ಹೊಡೆದ ಮೇಲೆ ಕಾಶ್ಮೀರದ ಕಣಿವೆಯಲ್ಲಿ ಉಗ್ರರ ತಾಂಡವ ನೃತ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ತದನಂತರ ಜನಜೀವನ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಈ ದೇಶದ ಹಲವಾರು ಜನ ಅಧಿಕಾರಿಗಳು ಈ ರೀತಿಯಾದಂಥ ತಮ್ಮ ಬದುಕನ್ನೇ ಆತ್ಮಾರ್ಪಣೆ ಮಾಡಿಕೊಂಡು ದೇಶಕ್ಕಾಗಿ ತಮ್ಮ ಸಾವಿನ ದವಡೆಯನ್ನು ದಾಟಿಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಎಷ್ಟು ಜನರಿಗೆ ಈ ನರೇಂದ್ರ ದುಬೆ ಹೆಸರು ಗೊತ್ತಿದೆ? ನಮಗೆ ಸೆಲೆಬ್ರಿಟಿಗಳು ಗೊತ್ತು, ಆದರೆ ನರೇಂದ್ರ ದುಬೆ ಗೊತ್ತೇ ಆಗಿರೋದಿಲ್ಲ ಅಲ್ವಾ? ನಮಸ್ಕಾರ.